ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಜಾಣತಾಣ ಅಲ್ಲ, ಅದು ಜಾಣತಾಣ ನಡೆಯುತ್ತಿರುವ ಒಂದು ಚರ್ಚೆಯ ಕುರಿತು ಮಾತನಾಡ್ತಾ ಇದ್ದೀನಿ. ಈ ಚರ್ಚೆಯ ಮೂಲ ವಿಷಯ ಆರ್ ಚಿಂತನ್ ಅನ್ನುವ ಹುಡುಗ ತನ್ನ ಹೆಸರು ಬದಲಾಯಿಸಿಕೊಂಡದ್ದು, ಆತ ಮುಸ್ಲಿಮನಾಗಿ ಹಿಂದೂ ಹೆಸರನ್ನ ಇಟ್ಟುಕೊಂಡಿದ್ದಾನೆ. ಇದು ಆರೋಪ. ಈ ಆರೋಪದ ಕುರಿತು ಗಂಭೀರವಾದ ಚರ್ಚೆಗಳು ಮತ್ತೊಂದು ನಡೀತಾ ಇವೆ. ಹೇಗೆ ಅಂತಂದ್ರೆ, ನಾಳೆ ಬೆಳಗ್ಗೆನೆ ಆರ್ ಚಿಂತನ್ ಅವ್ರನ್ನ ಎತ್ಕೊಂಡು ಹೋಗ್ಬಿಟ್ಟು ಗಲ್ಲಿಗೆ ಹಾಕ್ಬಿಡ್ಬೇಕು. ಅವ್ರು ಇರ್ಲೇಕೊಂಡು ಅವರು ಈ ವಿಶ್ವದಲ್ಲಿ ಯಾರೂ ಮಾಡದಿರುವಂಥ ಒಂದು ಇದನ್ನ ಅಪರಾಧವನ್ನ ಮಾಡಿದ್ದಾರೆ ಅನ್ನುವ ರೀತಿ ಬಿಂಬಿಸಲಾಗ್ತಿದೆ. ಇದನ್ನ ಪ್ರಾರಂಭ ಮಾಡಿದವ್ರು ಯಾರು ಅಂತ ಎಲ್ಲರಿಗೂ ಗೊತ್ತು. ಅದೆಂತ ಹೆಗಡೆ ಒಬ್ಬನಿದ್ದಾನ, ಆ ವ್ಯಕ್ತಿ ಪ್ರಾರಂಭ ಮಾಡಿದ್ದು. ನಾನು ಅವ್ರ ಹೆಸರು ಹೇಳಕ್ಕೂ ಇಷ್ಟ ಇಲ್ಲ ನನಗೆ. ಆದ್ರೆ ನನ್ನ ಮುಂದೆ ಕೆಲವು ಪ್ರಶ್ನೆಗಳಿವೆ. ಇಲ್ಲಿ ಬಹಳಷ್ಟು ಜನರಿಗೆ ವಿಷಯ ಗೊತ್ತಿಲ್ಲದೆ ಮಾತನಾಡ್ತಾರೆ. ಅವರು ಮುಸ್ಲಿಂ ಅನ್ನೋದಷ್ಟೇ ಅವರ ಟಾರ್ಗೆಟ್. ಮುಸ್ಲಿಂ ಅಂದಕ್ಷಣ ಇವರ ಪಂಚೇಂದ್ರಿಯಗಳು ಉರಿಯೋದಕ್ಕೆ ಪ್ರಾರಂಭ ಆಗ್ತವೆ, ಬೆಂಕಿ ಇಟ್ಟಂತೆ ಆಗುತ್ತೆ. ಸೊ ತಕ್ಷಣ ಯಾರು ಮುಸ್ಲಿಮರಾಗಿದ್ದಾನೆ ಅವನು ಗಲ್ಲಿಗೆ ಏರಿಸ್ಬಿಡ್ಬೇಕು. ಇಂತಹ ಮನಸ್ಥಿತಿಯನ್ನ 2000 ಇಸ್ವಿಯಿಂದ ನಂತರ ಜನರನ್ನ ಆ ರೀತಿ ಅವರ ಮನಸ್ಸನ್ನ ಸಿದ್ಧಪಡಿಸಲಾಗಿದೆ. ಗೋಧ್ರಾ ಹತ್ಯಾಕಾಂಡ ಏನಿದೆ ಅದರ ನಂತರ ಈ ದೇಶದಲ್ಲಿ ಅಂತ ಒಂದು ಮನಸ್ಥಿತಿ. ನನ್ನ ಮುಂದಿರುವ ಪ್ರಶ್ನೆ, ನಾನು ಈ ಹೆಸರು ಇಡುವುದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಂದಿದ್ದೆ. ಭಾರತದಲ್ಲಿ ಸಂವಿಧಾನದ ಪ್ರಕಾರ ಒಬ್ಬರಿಗೆ ಇಂತಹ ಹೆಸರು ಇಡಬೇಕು ಅಂತಿದೆಯಾ ಅನ್ನೋದು. ಅದರ ಜೊತೆಗೆ ಈ ಹೆಸರು ಇಡುವ ಪರಂಪರೆ ಪ್ರಾರಂಭವಾದದ್ದು ಹೇಗೆ, ಈ ಮಾಹಿತಿಗಳನ್ನ ನಾನು ತೆಗೆದುಕೊಂಡು ಬಂದಿದ್ದೆ. ಸೊ ನೀವು ಆಲೋಚನೆ ಮಾಡುವವರಾಗಿದ್ದರೆ ಈ ನಾನು ಕೊಡುವ ಮಾಹಿತಿ ನಿಮ್ಮನ್ನ ವಿಚಾರಕ್ಕೆ ಹಚ್ಚುತ್ತೆ. ಹಾಗೇನೆ ಸಾಮಾಜಿಕ ಜಾಲತಾಣದಲ್ಲಿ ಆರ್ ಚಿಂತನ್ ಅವರ ವಿರುದ್ಧ ಏನು ನಡೀತಾ ಇದೆ ಅದರ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ. ನೀವು ಮೂರ್ಖರು ಅಯೋಗ್ಯರು ಆಗಿದ್ರೆ ನೀವು ಇದನ್ನ ಕೇಳಿಸುವಷ್ಟು ವ್ಯವಧಾನವೂ ಇರಲ್ಲ. ಇಂತಹ ವಿವರಗಳನ್ನ ಕೇಳುವ ವ್ಯವಧಾನ ನಿಮಗಿದ್ರೆ ದೇಶ ಸ್ಥಿತಿನೂ ಹಿಂಗಾಗ್ತಿರ್ಲಿಲ್ಲ, ನಿಮ್ಮ ಸ್ಥಿತಿನೂ ಹಿಂಗಾಗ್ತಿರ್ಲಿಲ್ಲ. ಏನಿದೆ, ನಾನು ಈ ಮೊದಲನೇ ಪ್ರಶ್ನೆ ನಂದು, ಭಾರತದಲ್ಲಿ ಹೆಸರು ಇಡುವುದು ಪ್ರಾರಂಭ ಆದದ್ದು ಯಾವಾಗ, ಹೇಗೆ ಅಂತ. ಸೊ ಮೊದಲನೇದಾಗಿ ಈ ಹೆಸರು ಇಡುವುದು ಒಂದೇ ದಿನದಲ್ಲಿ ಆರಂಭವಾದ ಪದ್ಧತಿ ಅಲ್ಲ ಭಾರತದಲ್ಲಿ. ಫಸ್ಟ್ ಥಿಂಗ್, ಮಾನವರ ಸಾಮಾಜಿಕ ಬದುಕಿನಷ್ಟೇನೆ ಈ ಹೆಸರು ಇಡುವುದು ಹಳೆಯದು ಅನ್ನೋದು. ಭಾರತೀಯ ಸಂಪ್ರದಾಯದಲ್ಲಿ ವೈದಿಕ ಕಾಲದಿಂದಲೇ ವ್ಯಕ್ತಿಗಳಿಗೆ ಹೆಸರನ್ನು ಇಡ್ತಾ ಇದ್ರು. ಋಗ್ವೇದ, ಬ್ರಾಹ್ಮಣ, ಉಪನಿಷತ್, ಇತಿಹಾಸ, ಪುರಾಣಗಳಲ್ಲಿ ಅನೇಕ ವೈಯಕ್ತಿಕ ಹೆಸರುಗಳು ಬರ್ತವೆ. ಅದರಲ್ಲಿ ಯಾರ ಹೆಸರು ಬೇಕೋ ಆಯ್ಕೆ ಮಾಡಿ ನಾಮಕರಣ ಮಾಡ್ತಾ ಇದ್ರು. ಇದು ಭಾರತದಲ್ಲಿ ಪದ್ಧತಿ. ಸೊ ಮೊದಲ ದಿನಾಂಕ ಯಾವುದು ಆಗಿದ್ದರೆ ಹೆಸರು ಇಡೋದಕ್ಕೆ ಸಿಗಲ್ಲ. ಇದೇ ವ್ಯಕ್ತಿ ಮೊದಲು ಈತನಿಗೆ ಹೆಸರಿಡಲಾಗಿತ್ತು ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಸಿಗಲ್ಲ. ಯಾಕಂದ್ರೆ ಒಂದು ಬರವಣಿಗೆಯ ಮೂಲಕ ದಾಖಲೆ ಮಾಡುವುದಿದೆಯಲ್ಲ, ಅದು ಇಂಡಿಯಾದಲ್ಲಿ ಇಲ್ವೇ ಇಲ್ಲ. ನಾವು ಸುಮ್ಮನೆ ಕುತ್ಕೊಬಿಟ್ಟು ನಮ್ದು 5,000 10,000 ವರ್ಷದ ಹಿಂದೆ ಲಕ್ಷಾಂತರ ಅಂತ ಮಾತನಾಡ್ತೀವಿ, ಯಾವುದೇ ದಾಖಲೆಗಳು ಇಲ್ಲ ಅನ್ನೋದು. ಹಾಗಿದ್ರೆ ವೈದಿಕ ಕಾಲದಲ್ಲೇನೆ ವ್ಯಕ್ತಿ ನಾಮಗಳು ಭಾರತದಲ್ಲಿ ಬಳಕೆಯಲ್ಲಿದ್ವು. ಭರತ, ವಿಶ್ವಾಮಿತ್ರ, ವಸಿಷ್ಠ, ಜನಕ, ಯಾಜ್ಞವಲ್ಕ್ಯ ಇತ್ಯಾದಿ ಹೆಸರುಗಳು ಪ್ರಾಚೀನ ಸಾಹಿತ್ಯದಲ್ಲಿ ಸಿಗ್ತವೆ. ಅದನ್ನೇ ಹೆಸರುಗಳನ್ನ ಮುಂದೆ ಅವರು ಗೋತ್ರವಾದ ಮೇಲೆ ಆ ಗೋತ್ರದ ಇದರಲ್ಲಿ ರೀತಿಯೂ ಕೂಡ ಹೆಸರನ್ನ ಇಡ್ಲಾಗ್ತಾ ಇತ್ತು ಅಂತ. ಅಂದ್ರೆ ಭಾರತೀಯಲ್ಲಿ ಹೆಸರಿಡುವ ಪದ್ಧತಿ ಇದೆಯಲ್ಲ, ಅದು ಏನು ಅಂದ್ರೆ ವೈದಿಕ ಯುಗದಷ್ಟೇ ಹಳೆಯದು ಅಂತ. ಹಾಗೇನೆ ಅದರ ಇತಿಹಾಸ ಏನು ಆಗಿದ್ರೆ ಹೆಸರಿಡೋದು, ಅದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನ ನಾನು ಸಂಗ್ರಹಿಸ್ಕೊ ಬಂದಿದ್ದೀನಿ. ಒಂದು, ಭಾರತದಲ್ಲಿ ಹೆಸರುಗಳಿಗೆ ಹಲವಾರು ಮೂಲಗಳಿದ್ವು. ಕಾಲ, ಪ್ರದೇಶ, ಭಾಷೆ, ಧರ್ಮ, ಜಾತಿ, ವೃತ್ತಿ, ರಾಜಕೀಯ ಪ್ರಭಾವ, ಈ ಆಧಾರದ ಮೇಲೆ ಹೆಸರನ್ನ ಇಡಲಾಗ್ತಾ ಇತ್ತು. ಇನ್ನು ಪ್ರಮುಖ ಹಂತಗಳನ್ನ ನೋಡ್ತಾ ಹೋಗ್ಬೋದು. ನಾನು ವಿವರ ಕೊಡ್ತೀನಿ ನಿಮ್ಗೆ. ಒಂದು, ವೈದಿಕ ಮತ್ತು ಪ್ರಾಚೀನ ಕಾಲದಲ್ಲಿ ನಾನು ಹೇಳಿದಾಗೆ ಕುಲ, ಗೋತ್ರ, ಋಷಿ ಪರಂಪರೆ ಅದರ ಮೇಲೆ ಇದ್ವು. ಇತಿಹಾಸ, ಪುರಾಣ ಕಾಲದಲ್ಲಿ ರಾಮ, ಕೃಷ್ಣ, ಅರ್ಜುನ ಅನ್ನುವ ಹೆಸರುಗಳು ಬಂತು. ಯಾಕಂದ್ರೆ ಅವಾಗ ಪುರಾಣಗಳು ಬರ್ತಾ ಹೋದ್ವು ಜನರ ಮನಸ್ಸಿನಲ್ಲಿ. ಅದಾದ್ಮೇಲೆ ಶ್ರವಣ ಪರಂಪರೆ. ಈ ಶ್ರವಣ ಪರಂಪರೆಯಲ್ಲಿ ಜೈನ ಮತ್ತು ಬೌದ್ಧರ ಪ್ರಭಾವ ಇತ್ತು. ಬೌದ್ಧರಲ್ಲಿ ಸಿದ್ಧಾರ್ಥ, ಆನಂದ, ಅಶೋಕ, ನಾಗಾರ್ಜುನ ಮುಂತಾದ ಹೆಸರುಗಳು ಬಂದು ಮಧ್ಯಯುಗದಲ್ಲಿ, ಕಮಿಂಗ್ ಟು ದ ಪಾಯಿಂಟ್, ಮಧ್ಯಯುಗದಲ್ಲಿ ಪರ್ಷಿಯನ್, ಅರೇಬಿ,
ತುರ್ಕಿ ಪ್ರಭಾವದಿಂದ ಮುಸ್ಲಿಂ ಹೆಸರುಗಳು ಹೆಚ್ಚಾಗಿ ಬಳಕೆ ಬರೋದು ಪ್ರಾರಂಭ ಆಯಿತು. ಅಹಮ್ಮದ, ಅಲಿ, ಫಾತಿಮಾ, ಆಯಿಷಾ, ಖಾನ್ ಇತ್ಯಾದಿ. ಹಿಂದೂಸ್ತಾನ್ ಅಂತ ಏನು ಭೌಗೋಳಿಕ ಮತ್ತು ಸಾಂಸ್ಕೃತಿಕವಾಗಿ ಪದ ಇದೆಯಲ್ಲ, ಅದು ಪರ್ಷಿಯನ್ ಉಚ್ಚಾರಣೆಯ ಪ್ರಭಾವದಿಂದ ರೂಪುಗೊಂಡಂತೆ. ಹಿಂದೂಸ್ತಾನ್ ಅನ್ನೋದೇನೆ ಅದರ ಮೂಲ ಪರ್ಷಿಯನ್ ಅಂದ್ರೆ ಗೊತ್ತಲ್ವಾ, ಈಗಿನ ಇರಾನ್. ಸೊ ಇನ್ನು ಪ್ರಾದೇಶಿಕವಾಗಿ ಏನು ಭಾಷೆಗಳೇನಿವೆ ಆ ಪ್ರಾದೇಶಿಕತೆಯು ಕೂಡ ಹೆಸರುಗಳನ್ನ ಇಡೋದ್ರಲ್ಲಿ ಬಹಳ ಮುಖ್ಯವಾದ ಇದಾಯ್ತು. ಅದರಿಂದ ಆಧುನಿಕ ಕಾಲದಲ್ಲಿ ನೀವು ನೋಡ್ಬೋದು ಬೇರೆ ಬೇರೆ ರೀತಿಯ ಹೆಸರುಗಳನ್ನ ಇಡೋದಕ್ಕೆ ಪ್ರಾರಂಭ ಆಯಿತು. ಅದು ಈ ಸಂಸ್ಕೃತ ನಿಷ್ಠವಾದ ಹೆಸರುಗಳು, ಪ್ರಾದೇಶಿಕ ಹೆಸರುಗಳು, ಇಸ್ಲಾಮಿಕ್ ಹೆಸರುಗಳು, ಕ್ರೈಸ್ತ ಬೈಬಲ್ ಮೂಲದ ಹೆಸರುಗಳು, ಪಾಶ್ಚಾತ್ಯ ಪ್ರಭಾವದ ಹೆಸರುಗಳು, ಹೀಗೆ ಇದು ಪ್ರಾರಂಭವಾದದ್ದು. ಇನ್ನು ಧರ್ಮದವರು, ಪ್ಲೀಸ್ ನೋಟ್, ಈ ಧರ್ಮದವರು ಇಂತಹ ಹೆಸರೇ ಇಡಬೇಕು ಅಂತ ಭಾರತದ ಸಂವಿಧಾನ ಹೇಳುತ್ತಾ? ಹಾಗೆ ಹೇಳಿದ್ರೆ ಆರ್ ಚಿಂತನ್ ಅವರನ್ನ ನೀವು ಗಲ್ಲಿಗಾಕ್ಬೇಕು. ನಮ್ಮ ಸಂವಿಧಾನ ಸ್ಪಷ್ಟವಾಗಿ ಇಂಥ ಧರ್ಮದವ್ರು ಇಂಥ ಹೆಸರೇ ಇಟ್ಕೋಬೇಕು ಅಂತ ಹೇಳಿದೆ. ಹೇಳ್ದಿದ್ರೆ ಆಗ ನೀವು ಅವರನ್ನ ಹೇಗೆ ದ್ವೇಷಿಸ್ತೀರಿ? ಸೊ ಆದ್ರಿಂದ ಭಾರತದ ಸಂವಿಧಾನದಲ್ಲಿ ಅಂತಹ ಯಾವುದೇ ನಿಯಮ ಇಲ್ಲ. ಯಾರು ಬೇಕಾದ್ರೂ ಯಾವ ಹೆಸರು ಇಟ್ಕೋಬಹುದು. ನಾನು ಭಟ್ಟ ಅಂತ ಇಟ್ಕೋಬಹುದು, ಏನು ಶಶಿಧರನ್ ಇದ್ದ ಹೆಸರನ್ನು ಚಂದ್ರಶೇಖರ ಮಾಡ್ಕೋಬಹುದು, ಮಹಮ್ಮದ ಮಾಡ್ಕೋಬಹುದು, ಯೇಸು ಕ್ರಿಸ್ತ ಮಾಡ್ಕೋಬಹುದು. ಇಂಗ್ಲಿಷ್ ಇಟ್ಟಾಗೆ ಕಲ್ಲಪ್ಪ ಅಂತ, ಬಿಟ್ಟು ಸ್ಟೋನ್ ಕಲಪ್ಪ ಅಂತ ಇಟ್ಕೋಬಹುದು, ಮಲ್ಲಪ್ಪ ಅಂತ ಇಟ್ಕೋ, ಏನೇ ಹೆಸರು. ನಮ್ಮ ಸಂವಿಧಾನ ಇದಕ್ಕೆ ಯಾವುದೇ ವಿರೋಧವನ್ನು ಮಾಡಲ್ಲ. ಆದ್ರಿಂದ ನಮ್ಮ ಸಂವಿಧಾನ ವಿರೋಧ ಇಲ್ಲದ ಯಾವುದೇ ಕೆಲಸವನ್ನ ಅದರ ಮಾಡಬಹುದು. ಆದ್ರೆ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಗೌರವ ಇದೆಯಲ್ಲ, ಅದು ಭಾರತದಲ್ಲಿದೆ. ಒಂದು, ಭಾರತ ಸಂವಿಧಾನ ಒಬ್ಬ ವ್ಯಕ್ತಿಗೆ ಧರ್ಮ ಸ್ವಾತಂತ್ರ್ಯವನ್ನು ಕೊಟ್ಟಿದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಿದೆ, ಸಮಾನತೆಯ ಸ್ವಾತಂತ್ರ್ಯವನ್ನು ಕೊಟ್ಟಿದೆ, ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಮತ್ತು ಗೌರವವನ್ನು ಕೊಟ್ಟಿದೆ. ಸೊ ಅದರ ಅರ್ಥ ಏನು ಅಂದ್ರೆ, ಯಾರಿಗೆ ಯಾವ ಹೆಸರನ್ನ ಇಡಬೇಕು ಅನ್ನೋದು ಸಾಮಾನ್ಯವಾಗಿ ರಾಜ್ಯ ಅಥವಾ ಸಂವಿಧಾನ ಧರ್ಮ ಆದಾಗ ನಿಗದಿಪಡಿಸಕ್ಕೆ ಸಾಧ್ಯ. ಆದ್ದರಿಂದ ಇವತ್ತು ಚಿಂತನ್ ಅಂತ ಹೆಸರಿಟ್ಕೊಂಡಂತ ಮಹಮ್ಮದ್ ರಾವುಫ್ ನಾಳೆ ಯೇಸು ಕ್ರಿಸ್ತ ಅಂತ ಇಟ್ಕೋಬಹುದು. ಯಾವ ಚಡ್ಡಿ ಲಂಗೋಟಿ ಜನನೂ ಹಾಗಿಲ್ಲ. ಅದ್ರ ಜೊತೆ ಅವ್ರ ಹೆಸರನ್ನ ತೀರ್ಮಾನಿಸ್ಬಿಟ್ಟು ರಾಮಕೃಷ್ಣ ಅಂತ ಇಟ್ಕೋಬಹುದು. ಆಕ್ಚುಲಿ ಚಿಂತನೆ ಒಂದು ಧಾರ್ಮಿಕ ಹೆಸರು ಅಲ್ಲ. ಯಾರಿಗೆ ಚಿಂತನೆ ಇದೆಯೋ ಆತ ಚಿಂತನೆ. ಅದರ ಜೊತೆಗೆ ಅವರು ಆರ್ ಚಿಂತನ್ ಅಂತ ಹಾಕೊಂಡಿದ್ದಾರೆ. ಆರ್ ಅಂದ್ರೆ ರಾವುಫ್ ಅಂತ ಮುಸ್ಲಿಂ ಹೆಸರಲ್ಲಿ. ನೀವು ಆರ್ ಅಂದ್ರೆ ಏನು ಅಂತ ನೀವು ಇದ್ರ ಗೊತ್ತಾಯ್ತು, ರಾವುಫ್ ಚಿಂತನ್ ಅಂತ. ವಾಟ್ ಇಸ್ ರಾಂಗ್ ವಿತ್ ದಟ್? ವಿಷ ತುಂಬಿದವರಿಗೆ ಎಲ್ಲ ತಪ್ಪಾಗುತ್ತೆ. ಸೊ ಅದ್ರ ಜೊತೆಗೆ ನೋಡಿ, ನಮ್ಮ ಸಂವಿಧಾನಕ್ಕೆ ಸಂಬಂಧಪಟ್ಟಾಗ ಇನ್ನು ಕೆಲವು ಪ್ರಶ್ನೆಗಳು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಹಿಂದೂ ಮಗುವಿಗೆ ಕಡ್ಡಾಯವಾಗಿ ಹಿಂದೂ ಹೆಸರು ಇಡಬೇಕು ಅಂತ ಭಾರತೀಯ ಸಂವಿಧಾನ ಹೇಳಲ್ಲ. ಮುಸ್ಲಿಂ ಮಗುವಿಗೆ ಕಡ್ಡಾಯವಾಗಿ ಮುಸ್ಲಿಂ ಹೆಸರನ್ನ ಇಡಬೇಕು ಅಂತ ಭಾರತ ಸಂವಿಧಾನ ಹೇಳಲ್ಲ. ಕ್ರೈಸ್ತರಿಗೆ ಬೈಬಲ್ ಹೆಸರು ಮಾತ್ರ ಇಡಬೇಕು ಅಂತ ಭಾರತ ಸಂವಿಧಾನ ಹೇಳಲ್ಲ. ಸಿಖ್ಖರಿಗೆ ನಿರ್ದಿಷ್ಟ ಧಾರ್ಮಿಕ ಹೆಸರು ಇರಬೇಕು ಅನ್ನುವುದು ಕೂಡ ನಮ್ಮ ಸಂವಿಧಾನ ಹೇಳಲ್ಲ. ಹಾಗಾದ್ರೆ ಸಂಪ್ರದಾಯದಲ್ಲಿ ಏನಿದೆ? ಕಾನೂನು ಬೇರೆ, ಸಂಪ್ರದಾಯ ಬೇರೆ. ಯೂಶುವಲಿ ಹಿಂದೂ ಸಂಪ್ರದಾಯದಲ್ಲಿ ನಾಮಕರಣ ಅನ್ನೋದು ಇರ್ತವೆ. ನಾಮಕರಣ ಮಾಡ್ತಾರೆ, ಮಗುವಿಗೆ ಇಂಥ ಕಾಲದಲ್ಲಿ ನಾಮಕರಣ ಮಾಡ್ತಾರೆ, ತೊಟ್ಲಿಗೆ ಹಾಕೋದು ಅಂತ ಮಾಡ್ತಾರೆ. ಇದೆಲ್ಲ ಸಂಪ್ರದಾಯದಿಂದ ಬಂದಿದ್ದು. ಅದರ ಜೊತೆಗೆ ಹಿಂದೂಗಳು ಎಸ್ಪೆಷಲಿ ಜನ್ಮ ನಕ್ಷತ್ರ, ದೇವರ ಹೆಸರು, ಕುಟುಂಬದ ಹಿರಿಯ ಹೆಸರು, ಕುಲದೇವತೆ, ಜ್ಯೋತಿಷ್ಯ ಅಕ್ಷರಗಳು, ಇವರ ಆಧಾರದ ಮೇಲೆ ಹೆಸರುಗಳನ್ನ ಇಟ್ಕೊಂಡು ಹೋಗ್ತಾರೆ. ಇನ್ನು ಮುಸ್ಲಿಂ ಸಂಪ್ರದಾಯದಲ್ಲಿ ಜನನದ ಕೆಲವು ದಿನಗಳಲ್ಲಿ ಹೆಸರಿಡೋ ಸಂಪ್ರದಾಯ ಇದೆ ಮುಸ್ಲಿಂಗಳಿಗೆ. ಸೊ ಅರ್ಥಪೂರ್ಣವಾದ ಅರಬ್ಬಿ ಮತ್ತು ಇಸ್ಲಾಮಿಕ್ ಹೆಸರುಗಳಿಗೆ ಅವರು ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಅರಬ್ಬಿ ಮೂಲ ಅರಬ್ಬಿ ಕೊಡ್ತಾರೆ. ಅಲ್ಲಾಹನ ಗುಣಗಾನದೊಂದಿಗೆ ಸಂಬಂಧಿಸಿದ ಹೆಸರುಗಳು, ನಬಿಗಳು, ಆಯ್ತಾ, ಸಹಾಬಿಗಳ ಹೆಸರುಗಳು ಸಾಮಾನ್ಯ. ಇನ್ನು ಕ್ರೈಸ್ತದಲ್ಲಿ ಯೂಶುವಲಿ ದಟ್ ಬೈಬಲ್ ಮೂಲದ ಹೆಸರುಗಳನ್ನ, ಸಂತರ ಹೆಸರುಗಳನ್ನ, ಬ್ಯಾಪ್ಟಿಸಮ್ ಜೊತೆ ಸಂಬಂಧಿಸಿದ ಹೆಸರುಗಳನ್ನ ಇಡುವ ಪದ್ಧತಿ ಇದೆ. ಸಿಖ್ಖರಲ್ಲಿ ಗುರುಗ್ರಂಥ ಸಾಹಿಬ್ದಲ್ಲಿ ಇದೆ. ಇದೆಲ್ಲ ಧರ್ಮದಲ್ಲಿ ಬಂದಿದ್ದೇ ಹೊರತು ನಮ್ಮ ಸಂವಿಧಾನದಲ್ಲಿ ಅಲ್ಲ. ಹಾಗಿದ್ರೆ ಕಾನೂನಾತ್ಮಕ ಅಂಶಗಳು ಏನ್ ಹೇಳ್ತವೆ? ಭಾರತದ ಹೆಸರಿನ ಬಗ್ಗೆ ಒಂದು ಏಕೈಕ ಸಮಗ್ರ ರಾಷ್ಟ್ರೀಯ ಹೆಸರಿನ ಕಾಯ್ದೆ ಇಲ್ಲ. ಆದರೆ ಕೆಲವು ಕಾನೂನಾತ್ಮಕ ಮತ್ತು ಆಡಳಿತಾತ್ಮಕ ಅಂಶಗಳಿವೆ. ಒಂದು ಜನನ ನೋಂದಣಿ ಮಾಡಬೇಕು. ಮಗು ಜನನ ನಂತರ ನೀವು ನೋಂದಣಿ ಮಾಡಬೇಕು. ಆವಾಗ ಮಗುವಿನ ಹೆಸರು ನೀವು ಯಾವ್ದು ಬೇಕಾದ್ರೂ ಇಟ್ಕೋಬಹುದು, ಪ್ರಶ್ನೆ ಮಾಡಲ್ಲ ಅವರು. ಅದರಂತೆ ನೀವು ಇಟ್ಟುಕೊಳ್ಳುವ ಹೆಸರುಗಳೇನಿವೆ ಅದು ಅವಮಾನಕಾರಿಯಾಗಿರಬಾರದು ಅಥವಾ ಮೋಸದ ಹೆಸರುಗಳಾಗಬಾರದು ಅಂತ ಹೇಳ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಮೋಸ, ವಂಚನೆ, ಅಶ್ಲೀಲತೆ, ಸಾರ್ವಜನಿಕ ದಾಖಲೆಗಳಲ್ಲಿ ಗೊಂದಲ ಉಂಟು ಮಾಡೋ ರೀತಿಯ ಹೆಸರುಗಳಿದ್ದರೆ ಆಡಳಿತಾತ್ಮಕ ತೊಂದರೆಗಳಾಗ್ತವೆ ಅಂತ. ಸೊ ಅದರ ಜೊತೆಗೆ ಹೆಸರು ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಭಾರತದಲ್ಲಿ ಪ್ರಾಪ್ತ ವಯಸ್ಕ ವ್ಯಕ್ತಿ ತನ್ನ ಹೆಸರನ್ನ ಬದಲಿಸಿಕೊಂಡು, ಆರ್ ಚಿಂತನ್ ಅವರು ಪ್ರಾಪ್ತ ವಯಸ್ಕರು ತಾನೆ.
ಅವರು ಹಿಂದೂ ಧರ್ಮದ ಹೆಸರು ಇಟ್ಕೊಂಡಿಲ್ಲ ತಾನೆ. ಚಿಂತನೆ ತನಗಿದೆ, ಆರ್ ಚಿಂತನ್, ರಾಹು ಚಿಂತನ್, ರಾಹು ಅನ್ನೋದು ಅವ್ರ ಹೆಸರು. ಅದ್ರ ಜೊತೆಗೆ ಬಹಳಷ್ಟು ಜನ ಸಮಾಜದಲ್ಲಿ ಈ ಅಪ್ಪನ ಹೆಸರು ಇಟ್ಕೊಂಡಿಲ್ಲ, ಅಪ್ಪನ ಹೆಸರು ಬದಲು ಮಾಡಿದ್ದಾನೆ. ಯಾರ ಅಪ್ಪ ಯಾರಂತ ಗೊತ್ತ್ರಿ? ಅಮ್ಮ ಹೇಳ್ತಾವ ಅಪ್ಪ ಅಂತ, ನಂಬೇಕಟ್ಟೆ. ನಿಮ್ಮಂದ್ರೆ ಅಪ್ಪ ಇಂಥವ್ರಂತ ನಿಮ್ಗೆ ಹೆಂಗ್ರಿ ಗೊತ್ತು? ಡು ನೋ ದಟ್? ನಿಮ್ಮ ಅಪ್ಪ ಅಂತ ಅಮ್ಮ ಹೇಳಿದ್ ಗೊತ್ತು, ಅಮ್ಮನನ್ನು ನಂಬ್ತೀವಿ ಅಲ್ವಾ? ಅಮ್ಮ ಅನ್ನುವುದು ವಾಸ್ತವ, ಅಪ್ಪ ಅನ್ನೋದು ನಂಬಿಕೆ ಅವರವ್ರ ನಂಬಿಕೆ. ಅದನ್ನ ಬಿಟ್ಟು ಅವರ ಅಪ್ಪನನ್ನು ಎಳೆದ ರಸ್ತೆಗಿಳಿಸ್ತಿರಲ್ಲ ನೀವು ಮನುಷ್ಯ. ನೀವು ನಿಮ್ಮ ಕೈಯಲ್ಲಿ ಸಾಮಾಜಿಕ ಜಾಲತಾಣ ಇದೆ ಅನ್ನೋ ಕಾರಣಕ್ಕಾಗಿ ಒಬ್ಬ ವ್ಯಕ್ತಿಯ ತೇಜೋದಯನ್ನ ಮಾಡೋದು ಅಲ್ವಾ? ಯಾಕೆ ನಿಮಗೆ ಬೇಕು? ಆತ ಮುಸ್ಲಿಂ ಅಂತ ಗೊತ್ತಿದ್ರೆ ಇನ್ನೆಷ್ಟು ಅವ್ರ ಮೇಲೆ ವಾಗ್ದಾಳಿ ನಡೆಸಬಹುದಾಗಿತ್ತು ಅನ್ನೋದಷ್ಟೇನೆ. ಸೊ ಅದ್ರ ಜೊತೆಗೆ ನಮ್ಮ ಸಂವಿಧಾನದ ಪ್ರಕಾರ ಏನು ಗೊತ್ತಾ, ಭಾರತೀಯ ಎಂಬ ಗುರುತಿದೆಯಲ್ಲ, ಅದು ಮಾತ್ರ ಭಾರತದಲ್ಲಿ ನಮ್ಮಲ್ಲಿ ಮುಖ್ಯ. ಸೊ ನಾವು ಭಾರತೀಯ ಅನ್ನೋದು ಮುಖ್ಯನೇ ಹೊರತು ನಮ್ಮ ಹೆಸರು ಯಾವುದು ಬೇಕಾದ್ರೂ ಆಗ್ಬೋದು. ನಾನು ನದಿ ಅಂತ ಇಟ್ಕೋಬಹುದು, ಇನ್ನೊಂದು ಇಟ್ಕೋಬಹುದು. ಅದ್ರ ಜೊತೆ ಗೊತ್ತಾ ನಿಮಗೆ, ಈ ಹಕ್ಕಿ ಪಿಕ್ಕಿಗಳು ಅಂತ ಒಂದು ಸಮುದಾಯ ಇದೆ ಸರ್, ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಆ ಸಮುದಾಯದವರು ಎಸ್ಪೆಷಲಿ ನಮ್ಮ ಬೆಂಗಳೂರಿನ ಇದಿದೆ ನೋಡಿ, ಬನ್ನೇರುಘಟ್ಟ, ಅದರ ಹತ್ರ ಆ ಕಡೆ ಎಲ್ಲ ಇರ್ತಾರೆ. ಅವ್ರ ಹೆಸರುಗಳೇನಿರ್ತಾರೆ ಗೊತ್ತಾ? ಅವ್ರು ನೋಡಿದ ವಸ್ತುಗಳಿಟ್ಟಿರ್ತಾರೆ. ಟ್ರ್ಯಾಕ್ಟರ್ ಅಂತ ಹೆಸರಿಟ್ಟಿದ್ದು ಗೊತ್ತಾ ನಿಮಗೆ? ಹಕ್ಕಿ ಪಿಕ್ಕಿಗಳು ಟ್ರ್ಯಾಕ್ಟರ್ ಅಂತ ಇರ್ತಾರೆ, ಬೈಸಿಕಲ್ ಅಂತ ಹೆಸರಿರ್ತಾರೆ. ಅವರು ನೋಡಿದ್ದನ್ನೇ ಹೆಸರು ನೀಡುತ್ತಾರೆ. ಯಾವ ಧರ್ಮ ಅಂತಾನೆ ಗೊತ್ತಾಗಲ್ಲ ನಿಮ್ಗೆ. ಅದೇ ರೀತಿ ನೀವು ಉತ್ತರ ಕನ್ನಡಕ್ಕೆ ಬಂದ ನಮ್ಮ ಸಿದ್ಧಿಗಳು, ಆ ಸಿದ್ಧಿಗಳಲ್ಲಿ ದಟ್ ಮುಸ್ಲಿಮರು ಇದ್ದಾರೆ, ಹಿಂದೂಗಳು ಇದ್ದಾರೆ, ಕ್ರಿಶ್ಚಿಯನ್ಸು ಇದ್ದಾರೆ. ಅವ್ರ ಹೆಸರಿಂದ ನಿಮ್ಗೆ ಗೊತ್ತೇ ಆಗಲ್ಲ. ಇಡೀ ದೇಶದ ಪರಂಪರೆ ಕಂಡ್ರಿ, ಸ್ವಲ್ಪ ಓದ್ರಿ, ತಿಳ್ಕೊಳ್ರಿ. ಸುಮ್ಮನೆ ಕೂತ್ಕೊಂಡು ರಾಮನ್ ಜಪ ಮಾಡ್ಕೊಂಡು ಟಕ ಟಕ ಅಂತ ಕೈ ಬೀಸ್ಕೊಬಿಟ್ಟು ಅವ್ರು ಯಾರೋ ಚಿಲ್ಟು ಪುಲ್ಟು ಹೇಳ್ಕೊಂಡು ಎಲ್ಲ ಕೂತ್ಕೊಂಡು ಸದಾ ಒತ್ಸಲೆ ಯಾರೋ ಗೊತ್ತಿಲ್ಲ, ಮಾತೃಭೂಮಿ ಯಾವುದು ಗೊತ್ತಿಲ್ಲ, ಇಲ್ಲಿಯ ಸಂಸ್ಕೃತಿ ಗೊತ್ತಿಲ್ಲ, ಇಲ್ಲಿಯ ಪರಂಪರೆ ಗೊತ್ತಿಲ್ಲ, ಇಲ್ಲಿಯ ಇತಿಹಾಸ ಗೊತ್ತಿಲ್ಲ. ನಿಮ್ಗೆ ಇತಿಹಾಸ ಅಂದ್ರೆ ಮುಸ್ಲಿಮರು ಬೈಯೋದ್ರಿಂದ ಪ್ರಾರಂಭ, ಮೊಘಲ್ದರ್ಗಳಿಂದ ಪ್ರಾರಂಭ. ಮೊಘಲ್ದರ ಒಳ್ಳೇದು ಮಾಡಿದ್ರು ನೀವು ಇದು ಮಾಡಲ್ಲ. ಮುಸ್ಲಿಮ್ ಅನ್ನೋಣ ಎಲ್ಲ ಸೇರ್ಬಿಟ್ಟು ಅವ್ರ ಮೈಮಾಲ್ ಹಾರ್ಬೇಕು, ಮೈಮಾಲ್ ಹಾರ್ ಕಣ್ಕಡಕ್ಕೆ ಕಚ್ಚಬೇಕು, ಬಿಬಿಡ್ಬೇಕು. ಈ ರೀತಿಯ ಮನಸ್ಥಿತಿ ಏನಿದೆ ಅದು. ಅದ್ರ ಜೊತೆಗೆ ಇನ್ನು ಇದರಲ್ಲಿ ಸೂಕ್ಷ್ಮತೆ ಏನು ಅಂತ ಹೇಳ್ತೀನಿ. ಕೆಲವರು ಹಿಂದೂ ಹೆಸರು, ಮುಸ್ಲಿಮರ ಹೆಸರು, ಕ್ರೈಸ್ತರ ಹೆಸರು ಅಂತ ಕಟ್ಟುನಿಟ್ಟಾಗಿ ವಿಂಗಡಿಸ್ತಾರೆ. ಆದರೆ ಭಾರತದಲ್ಲಿ ವಾಸ್ತವಿಕ ಪರಿಸ್ಥಿತಿ ಮಿಶ್ರವಾಗಿದೆ. ಇನ್ನೊಂದ್ಸಲ ಓದಿ ಹೇಳ. ಈಗ ನೀವು ಮಾಡ್ತಿದ್ದಾರಲ್ಲ, ಇವರು ಹಿಂದೂನೋ ಮುಸ್ಲಿಮೋ ಆರ್ಚಿಂತನ್ ಅಂತ. ಹಿಂದೂ ಹೆಸರು, ಮುಸ್ಲಿಂ ಹೆಸರು, ಕ್ರೈಸ್ತರ ಹೆಸರು ಅಂತ ಕಟ್ಟುನಿಟ್ಟಾಗಿ ವಿಂಗಡಿಸುವುದು ಭಾರತದಲ್ಲಿ ಕಷ್ಟ ಅಂತ. ಅದಕ್ಕೆ ನಾನು ಕೆಲವು ಹೆಸರುಗಳನ್ನೇ ಹೇಳ್ತೀನಿ ನೋಡಿ. ಆದಿತ್ಯ, ಆರ್ಯ, ದಿಯಾ, ತನ್ವಿ ತರದ ಹೆಸರುಗಳು ಅನೇಕ ಧರ್ಮಗಳಲ್ಲಿ ಬರ್ತವೆ. ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ, ಕಿವಿ ಬೇಕಾ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳಿ, ಅಥವಾ ಇದನ್ನ ತರಿಸ್ಕೊಳ್ಳಿ. ಈ ಕಿವಿ ಕೇಳದಿದ್ರೆ ಹಾಕ್ತಾರಲ್ವ, ಅದು ತರಿಸ್ಕೊಳ್ಳಿ. ಆದಿತ್ಯ, ಆರ್ಯ, ದಿಯಾ, ತನ್ವಿ, ಈ ರೀತಿಯ ಹೆಸರುಗಳು ಹಲವಾರು ಧರ್ಮಗಳಲ್ಲಿವೆ. ಅದೇ ರೀತಿ ರೇಹಾನ್, ಸನಾ, ಮರಿಯಾ, ಅಮಾನ, ಕಿರಣ್, ನೂರ್ ಮುಂತಾದ ಹೆಸರುಗಳು ಕೆಲವು ಸಂದರ್ಭಗಳಲ್ಲಿ ಧರ್ಮ ಅತೀತ ಬಳಕೆಯಲ್ಲೂ ಕಂಡು ಬರ್ತವೆ. ಇವರು ಧರ್ಮಕ್ಕೆ ಮಾತ್ರ ಸೀಮಿತ. ಕಿರಣ್ ಅನ್ನೋದಾಗ್ಲಿ, ನೂರ್ ಅನ್ನೋದಾಗ್ಲಿ, ಅಮಾನ್ ಅನ್ನೋದಾಗ್ಲಿ, ಮರಿಯಾ ಅನ್ನೋದಾಗ್ಲಿ ನಿಮ್ಗೆ ಧರ್ಮ ಯಾವುದು ಅಂತ ಗೊತ್ತಾಗಲ್ಲ. ಹಲವು ಧರ್ಮಗಳು ಅದನ್ನ ಬಳಸ್ತಾರೆ. ಅದರ ಜೊತೆಗೆ ಪ್ರಾದೇಶಿಕ ಭಾಷೆಯ ಪ್ರಭಾವ ಇದೆಯಲ್ಲ, ಅದು ಅನೇಕ ಬಾರಿ ಧರ್ಮಕ್ಕಿಂತ ಹೆಚ್ಚು ಬಲವಾಗಿರುತ್ತೆ. ಪ್ರಾದೇಶಿಕತೆ ಇದೆಯಲ್ಲ, ಆ ಧರ್ಮಕ್ಕಿಂತ ಬಹಳ ಮುಖ್ಯವಾಗುತ್ತೆ. ಈಗ ನೀವು ಕರ್ನಾಟಕಕ್ಕೆ ಬಂದರೆ, ಕರ್ನಾಟಕದಲ್ಲಿ ನಮ್ಮ ಏನು ಇಲ್ಲಿನ ಇತಿಹಾಸ ಪರಂಪರೆ ಇದೆಯಲ್ಲ, ಅದು ಹೆಸರನ್ನ ಇಡುವುದನ್ನು ಕಲಿಸ್ತಾ ಹೋಗುತ್ತೆ. ನಿಮಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ. ಸೊ ಕನ್ನಡದಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅಂತಿದ್ರು. ಅದು ಎಷ್ಟು ಜನ ಅವ್ರ ಹೆಸರು ಇಟ್ಕೊಂಡಿದ್ದಾರೆ ಗೊತ್ತಾ? ಈಗಲೂ ಒಬ್ಬ ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ ಅಂತಿದ್ದಾರೆ. ಅದು ಇತಿಹಾಸಕ್ಕೆ ಸಂಬಂಧಪಟ್ಟ ಧರ್ಮ ಅಲ್ಲ. ಹಾಗೆ ಧರ್ಮವನ್ನ ಮೀರಿದ ಇತಿಹಾಸಕ್ಕೆ ಸಂಬಂಧಪಟ್ಟ ಹೆಸರ ಇಡುವ ಪರಂಪರೆ ಇದೆ. ಇದನ್ನೆಲ್ಲ ತಿಳ್ಕೋಬೇಕು. ಸುಮ್ಮನೆ ಕೂತ್ಕೊಬಿಟ್ಟು ಚಡ್ಡಿ ಹಾಕಬಿಟ್ಟು ಬೈಟಕ್ ಮಾಡ್ಬಿಟ್ಟು ಯಾರನ್ನೋ ಬೈಕೊಂಡು ಬಂದ್ಬಿಟ್ಟು ಟಾರ್ಗೆಟ್ ಮಾಡ್ಬಿಟ್ಟು, ಅಲ್ರಿ ಆತ ಹಿಂದೂನ ಮುಸ್ಲಿಮ ಕಟ್ಕೊಂಡ್ರಿ ಏನ್ರಿ ಆಗೋದು? ಆಗ ಇನ್ನೊಂದೇನು ಅಂದ್ರೆ, ಅವನು ಮುಸ್ಲಿಮ ಆಗ್ಬಿಟ್ಟು ಹಿಂದೂ ಹೆಸರು ಇಟ್ಕೊಂಡು ಹಿಂದೂಗಳ ಅವಮಾನ ಮಾಡ್ತಾನೆ. ಆ ಚಿಂತನವರು ಹಿಂದೂಗಳ ಅವಮಾನ ಮಾಡಿದ್ರೆ ಅದಕ್ಕೆ ಪ್ರತಿಯಾಗಿ ಅವರು ಹೇಳಿರುವ ವಿಚಾರಗಳು ಸುಳ್ಳು ಅನ್ನೋದನ್ನ ಪ್ರತಿಪಾದಿಸಿ. ಅದ್ಯಾಕಾಗಲ್ಲ ನಿಮ್ಗೆ? ನಿಮ್ಗೆ ಸ್ಟ್ರೆಂತ್ ಇಲ್ಲ, ನಿಮ್ಗೆ ಶಕ್ತಿ ಇಲ್ಲ. ನಿಮಗೆ ಕೂಗಾಟ ಮಾಡೋದು, ಬೈಯೋದು, ನಿಮ್ಮ ಅಪ್ಪ ಅನ್ನೋದು, ನಿಮ್ಮ ಅಮ್ಮ ಅನ್ನೋದು, ನಿಮ್ಮ ಅಕ್ಕ ಅನ್ನೋದು ಅಲ್ವಾ?
ಬೋಮಗ ಸೂಮಗ ಅನ್ನೋದು, ಮುದುಕ ಅನ್ನೋದು, ಸತೋಕ್ತಿಯ ಅನ್ನೋದು, ನಾಯಿ ನನ್ನ ಮಗನೇ ಅನ್ನೋದು, ಇದು ಬಿಟ್ಟು ಏನ್ ಗೊತ್ತಿದೆ ನಿಮಗೆ? ಕಲ್ತಿದ್ದೆ 2000 ಇಸ್ವಿ ನಂತರ ಕಲ್ತಿದ್ದೆ ಇದು. ಅದು ಬಿಟ್ಟರೆ ಹಿಂಸೆ, ಇನ್ನೊಂದು ಧರ್ಮವನ್ನು ಕೊಚ್ಚಬೇಕು, ಕೊಲ್ಲಬೇಕು, ಮುಗಿಸ್ಬೇಕು ಅಲ್ವಾ? ಅದು ಬಿಟ್ಟು ಇನ್ನೇನು ಕಲ್ತಿದ್ದೀರಿ ನೀವು? ಏನು ಕಲ್ತಿ? ನೀವು ಇತಿಹಾಸವನ್ನು ತಿಳ್ಕೊಳ್ಳಿ. ನಿಮ್ಗೆ ಇತಿಹಾಸ ಗೊತ್ತಿಲ್ಲ. ನಿಮಗೆ ಬೇಕಾದಂಥ ತಿರುಚಿದ ಇತಿಹಾಸವನ್ನ ಎಲ್ಲ ಸಂಘ ಪರಿವಾರದ ಯಾರ ಆರ್ಗನೈಸರ್ ಅಂತ ಪೇಪರ್ ಓದ್ಕೊಂಡ ಇನ್ಯಾವುದೋ ಓದ್ಕೊಬಿಟ್ಟು ಅದು ಗೊತ್ತಿದ್ದೀರಲ್ರಿ. ಹೆಸರುಗಳ ಇತಿಹಾಸವನ್ನು ತಿಳ್ಕೊಳ್ಳಿ. ಹೇಗೆ ಪ್ರಾರಂಭ ಆಯ್ತು? ಶಿಲಾಯುಗದಿಂದ ಯಾವಾಗಿಂದ ಹೆಸರುಗಳು ನೀಡೋ ಪರಂಪರೆ ಪ್ರಾರಂಭ ಆಯ್ತೋ ಹೇಗೆ ಬಂತು? ಧರ್ಮದ ಪಾತ್ರ ಏನು ಅಲ್ವಾ? ಪ್ರಾದೇಶಿಕತೆ ಎಂಬ ಪಾತ್ರ ಏನು? ಪ್ರಾದೇಶಿಕ ಇತಿಹಾಸದ ಪಾತ್ರ ಏನು? ತಿಳ್ಕೋಬೇಕನ್ರಿ. ಮೂರ್ಖರಾಗಬೇಡಿ. ನೀವು ಮೂರ್ಖರಾದ್ರೆ ನಿಮ್ಮ ಮಕ್ಕಳು ಇದಾರಲ್ಲ ಈ ಜನ್ಮದಲ್ಲೂ, ಈ ಇದ್ರಲ್ಲಿ ಬರೋರು ಜನರೇಷನ್ ನಿಮ್ಮನ್ನ ನೋಡೇ ಉಗಿತಾರೆ. ನನ್ನ ಅಪ್ಪ ಅಮ್ಮ ದಡ್ಡ ನನ್ನ ಮಕ್ಕಳ್ರಪ್ಪ ಹಾಳಾಗಿ ಹೋದ್ರಲ್ರು ಅಂತಾರೆ. ಆ ಸ್ಥಿತಿ ಮಕ್ಕಳ ಹತ್ರನೇ ಉಗಿಸಿಕೊಳ್ಳುವ, ಸತ್ಯವನ್ನ ತಿಳಿದುಕೊಳ್ಳುವ ಒಂದು ಸ್ಥಿತಿಗೆ ತಾವು ತಲುಪ್ತಾರೆ. ಅದರಿಂದ ಇಡೀ ಈ ಒಂದು ಇತಿಹಾಸ ಏನಿದೆ, ಹೆಸರುಗಳ ಇತಿಹಾಸವನ್ನ ತಿಳ್ಕೊಂಡು ನಂತರ ಆ ಚಿಂತನೆ ಅವ್ರ ಮೇಲೆ ಅಟ್ಯಾಕ್ ಮಾಡಿ. ಅದ್ರ ಜೊತೆಗೆ ಅವ್ರು ಹೇಳಿರುವ ವಿಚಾರಗಳು ಸುಳ್ಳಿದ್ರೆ ಖಂಡಿಸಿ, ಅದಕ್ಕೆ ಪ್ರತಿಯಾಗಿ ವಾದ ಮಾಡಿ. ಅದಕ್ಕೆ ಬಿಟ್ಕೊಂಡು ಅವನು ಸಾವ, ಅವನು ಅಯೋಗ್ಯ, ಅವನು ಸರಿ ಇಲ್ಲ, ಅವನ ಹೆಸರು ಬದಲಿಸ್ಕೊಂಡಿದ್ದಾನೆ. ಇದು ಅನಕ್ಷರಸ್ಥರು, ಬುದ್ಧಿ ತಲೆ ಯಾವ ಅಂಗವೂ ಸರಿ ಇಲ್ಲದ ವ್ಯಕ್ತಿಗಳು ಮಾತ್ರ ಮಾಡಕ್ ಸಾಧ್ಯ. ಅದಕ್ಕೆ ಯಾರನ್ನೋ ಹೆಗಡೆ ಪಕಡೆ ಇವ್ರನ್ನ ಕಟ್ಕೊಂಡು, ವೈದ್ಯ ಕಟ್ಕೊಂಡು, ಅವ್ರು ಹೇಳ್ದಂಗೆ ಕೇಳ್ಕೊಂಡು ಈ ರೀತಿ ಮಾಡಕ್ ಹೋಗ್ಬೇಡಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಂಗೆ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರೂ ನಮಸ್ಕಾರ.